ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ, ಅವರ ಮನಸ್ಸಿನ ಮಾತೇನು, ಅವರ ಸೀಕ್ರೆಟ್ ಲವ್ ಮೆಸೇಜಸ್ ಏನು ಅನ್ನೋದನ್ನು ನಾವು ಇವತ್ತು ನೋಡುವ. ಈ ವಿಡಿಯೋದ ಅಗತ್ಯ ಏನು ಅಂದರೆ, ಕೆಲವೊಂದ್ಸಲ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ದೂರ ಆಗಿರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಹತ್ತಿರ ಇದ್ರೂ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಬ್ರೇಕಪ್ ಆಗಿರಬಹುದು, ನಿಮ್ಮ ಫೋನ್ ನಂಬರ್, ಕಾಲ್, ಮೆಸೇಜಸ್ ಎಲ್ಲ ಬ್ಲಾಕ್ ಮಾಡಿರ್ಬೋದು. ಇಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಏನಂತೂ ನಿಮ್ಮ ಬಗ್ಗೆ ಭಾವನೆ, ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡುವ. ಅಂದರೆ ನಮಗೆ ನಿಜವಾಗಿಯೂ ಅವರ ಮನಸ್ಸಿನ ಭಾವನೆ ಏನು ಉಂಟು, ಏನಾಗ್ತಾ ಉಂಟು ಅವರ ಮನಸ್ಸಿನಲ್ಲಿ ಈಗ ಅನ್ನೋದು ಗೊತ್ತಿರಲ್ಲ. ಸೊ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮಗೆ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗಲಿ, ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ. ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು, ದೇವರಿರ್ಬೋದು, ಗುರುಗಳು ಇರ್ಬೋದು, ಯಾರನ್ನು ಬೇಕಿದ್ರೂ ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ಹೇಳಿಬಿಟ್ಟು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಆಕರ್ಷಣೆಯಾಗುತ್ತೆ, ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ ಹೂವನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಯಾರೆಲ್ಲ 1ನೇ ಸಂಖ್ಯೆಯ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ಇಲ್ಲಿ ಕೆಲವರು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರಬಹುದು. ಖಂಡಿತವಾಗಿ ಅವರು ವೆಯ್ಟ್ ಮಾಡಿ ಅನ್ಬ್ಲಾಕ್ ಮಾಡ್ತಾರೆ ಅವರಾಗೆ. ನೀವು ಬ್ಲಾಕ್ ಮಾಡಿದರೆ ನೀವು ಅನ್ಬ್ಲಾಕ್ ಮಾಡಿ. ಕೆಲವೊಂದ್ಸಲ ಸಿಟ್ಟಿನಲ್ಲಿ ಅವರು ನನ್ನನ್ನು ಬ್ಲಾಕ್ ಮಾಡಿದ್ದಾರೆ, ನಾನು ಕೂಡ ಬ್ಲಾಕ್ ಮಾಡ್ತೇನೆ ಅಂತ ಮಾಡಿದರೆ ಒಂದು ಅನ್ಬ್ಲಾಕ್ ಮಾಡಿ. ಖಂಡಿತವಾಗಿ ಅವರು ನಿಮ್ಮನ್ನು ರೀಕನೆಕ್ಟ್ ಆಗ್ತಾರೆ, ಮಾತನಾಡ್ತಾರೆ ನಿಮ್ಮ ಜೊತೆ. ಅವರ ಜೊತೆ ನೀವು ಮಾತನಾಡ್ತಾ ಇಲ್ಲ ಅಂದರೆ ಅವರು ನಿಮ್ಮ ಜೊತೆ ರೀಕನೆಕ್ಟ್ ಆಗ್ತಾರೆ, ಮಾತನಾಡ್ತಾರೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ವಿಷಯ ನಡೆದಿರಬಹುದು, ಇಶ್ಯೂ ನಡೆದಿರಬಹುದು, ಅಥವಾ ನೀವು ಏನಾದರೂ ಕ್ವಶನ್ ಕೇಳಿದರೆ ಕೆಲವೊಂದು ಪ್ರಶ್ನೆಯನ್ನು ಪದೇ ಪದೇ ಕೇಳಬೇಡಿ. ಕಮ್ಯುನಿಕೇಷನ್ ಮಾಡುವಾಗ ಕರೆಕ್ಟಾಗಿ ಮಾಡಿ. ಕೇಳಿದ ಪ್ರಶ್ನೆಯನ್ನೇ ಪುನಃ ಕೇಳುವುದು ಆ ಥರ ಮಾಡಬೇಡಿ. ಮತ್ತು ಕಮಿಟ್ಮೆಂಟ್ ವಿಷಯ ಬಂದರೆ ಅಟ್ ಪ್ರೆಸೆಂಟ್ ಟೈಮ್ ಬಂದಿಲ್ಲ. ಕಮಿಟ್ಮೆಂಟ್ ಅವರು ಅಟ್ ಪ್ರೆಸೆಂಟ್ ಕೊಡುವಂತಹ ಸಿಚುವೇಷನಲ್ಲಿಲ್ಲ. ತುಂಬ ಅಡೆತಡೆಗಳು ಉಂಟು ಅವರ ಲೈಫಲ್ಲಿ ಕೂಡ. ಅವ್ರು ಮಾಡಲಿಕ್ಕೆ ಬೇಕಾದಷ್ಟು ಅಂದರೆ ಅವರದ್ದೇ ಆದಂತಹ ಲೈಫಲ್ಲಿ ಪ್ರಾಬ್ಲಮ್ ಉಂಟು, ಅದೆಲ್ಲ ಸಾಲ್ವ್ ಆಗಬೇಕು. ಅವರಿಗೆ ನಿಮ್ಮನ್ನು ಬಿಟ್ಟು ದೂರ ಹೋಗಲಿಕ್ಕೆ ಇಷ್ಟ ಇಲ್ಲ. ದೂರ ಆಗಿರ್ಬೋದು ಕೆಲವರು, ಬಟ್ ಅದು ತಾತ್ಕಾಲಿಕವಾಗಿರುತ್ತೆ. ಬಟ್ ಇಲ್ಲಿ ಅವರಿಗೆ ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ನಿಮಗೆ ಮನಸ್ಸಿಗೆ ನೋವು ಮಾಡಬೇಕು, ನಿಮ್ಮನ್ನು ಆಟ ಆಡಿಸ್ಬೇಕು ಅನ್ನೋದು ಏನಿಲ್ಲ. ಕೆಲವೊಂದು ಸಮಯ, ಸಂದರ್ಭ, ಪರಿಸ್ಥಿತಿಯ ಒತ್ತಡದಿಂದಾಗಿ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಮತ್ತು ಅವರಿಗೂ ಗೊತ್ತುಂಟು ಈ ರಿಲೇಷನ್ಶಿಪ್ಪಲ್ಲಿ ನಾನು ರೀಕನೆಕ್ಟ್ ಆಗಬೇಕು ಅನ್ನೋದು ಅಷ್ಟು ಸುಲಭ ಇಲ್ಲ. ಈ ರಿಲೇಷನ್ಶಿಪ್ಪನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂದರೆ ಅಷ್ಟು ಸುಲಭ ಇಲ್ಲ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಂದರೆ ಅದು ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಪ್ರೀತಿಯಲ್ಲಿ ಮುಂದೆ ನೀವು ಏನೇ ಒಂದು ಡಿಸಿಷನ್ ತಗೊಳ್ಳೋರು ಇರಬಹುದು, ಅದು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬ ಅವರಿಗೆ ಒಮ್ಮೆಲೆ ಯಾವುದೇ ಒಂದು ಅವರಿಗೆ ಆಸೆ ಇದ್ರು, ಅವರಿಗೆ ಕನಸು ಕಟ್ಕೊಂಡಿದ್ರು ನಿಮ್ಮ ಬಗ್ಗೆ, ನಿಮ್ಮಿಬ್ಬರ ಲೈಫ್ ಬಗ್ಗೆ. ಸೊ ಆಮೇಲೆ ಯಾವುದೇ ಡಿಸಿಷನ್ ತಗೊಳ್ಳಿಕ್ಕೆ ಅವರಿಗೂ ಆಗ್ತಾ ಇಲ್ಲ. ತುಂಬ ಕಷ್ಟ ಉಂಟು ಅನ್ನೋದು ಕೂಡ ಗೊತ್ತುಂಟು. ಎಲ್ಲ ಪ್ರಾಬ್ಲಮ್ ಉಂಟು, ಅದೆಲ್ಲ ಸಾಲ್ವ್ ಆಗಬೇಕು ಅನ್ನೋದು ಕೂಡ ಗೊತ್ತುಂಟು. ಕೆಲವರಿಗೆ ತುಂಬ ಸಮಸ್ಯೆ ಉಂಟು, ಆ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು. ಈ ರಿಲೇಷನ್ಶಿಪ್ಪು ಸರಿಯಾಗಬೇಕು ಅಂದರೆ ಫಸ್ಟ್ ಆ ಸಮಸ್ಯೆಗಳು, ಅಡೆತಡೆಗಳೆಲ್ಲ ಕ್ಲಿಯರ್ ಆಗಬೇಕು. ಅವರ ಮೈಂಡ್ ಸರಿ ಇದ್ದಾಗ ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಪಾಸಿಟಿವ್ ವೈಬ್ರೇಷನ್, ಒಂದು ಪಾಸಿಟಿವ್ ವೇ ಕಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ವಿಷಯ ಅಂದರೆ ಅವರು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ಸೊ ನಿಮ್ಮನ್ನು ಬಿಟ್ಕೊಡಲ್ಲ ಯಾವುದೇ ಒಂದು ಕಾರಣಕ್ಕೆ. ಖಂಡಿತವಾಗಿಯೂ ಅವರು ಬರ್ತಾರೆ ನಿಮ್ಮ ಲೈಫಲ್ಲಿ. ಬ್ಲಾಕ್ ಮಾಡಿದರೆ ನಿಮ್ಮನ್ನು ಖಂಡಿತವಾಗಿ 100% ಅನ್ಬ್ಲಾಕ್ ಮಾಡ್ತಾರೆ. ನಾನು ಅನ್ಬ್ಲಾಕ್ ಮಾಡಲಿಕ್ಕೆ ವೀಡಿಯೋಸ್ ಮಾಡಿದ್ದೇನೆ ನೋಡಿ, ಅದೇ ಥರ ಮಾಡಿ ಖಂಡಿತವಾಗಿ 100% ಅವರು ಅನ್ಬ್ಲಾಕ್ ಮಾಡ್ತಾರೆ. ಹಾಗೆಯೇ ನಿಮ್ಮನ್ನು ಯಾರಾದರೂ ಬ್ಲಾಕ್ ಮಾಡಿದರೆ ನಿಮ್ಮನ್ನು ಅನ್ಬ್ಲಾಕ್ ಮಾಡಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆ ಟೈಮ್ನಲ್ಲಿ ಪ್ರೇಯರ್ ಮಾಡ್ತೇನೆ. ಬಗ್ಗೆ ಅವ್ರು ನಿಮ್ಮನ್ನು ರೀಕನೆಕ್ಟ್ ಆಗ್ತದೆ. ಹಾಗೆಯೇ ಇಲ್ಲಿ ದೇವರ ಅನುಗ್ರಹ, ಆಶೀರ್ವಾದ ಏನು ಅಂದರೆ, ಸೊ ಇಲ್ಲಿ
ಕಮ್ಯುನಿಕೇಷನನ್ನು ಕರೆಕ್ಟಾಗಿ ಮಾಡಬೇಕು, ಜಗಳ ಮಾಡೋದಲ್ಲ. ಸೊ ಬಿಟ್ಟೋಗಿದ್ದಾರೆ, ನೋ ಕಾಂಟೆಂಟಲ್ಲಿದ್ದಾರೆ, ಬ್ರೇಕಪ್ ಆಗಿದೆ. ಸೊ ನೀನು ಕಾರಣ, ನೀವು ಕಾರಣ, ನೀವು ಹಾಗೆ ಅಲ್ಲಿದ್ರಿ, ನೀವು ಹೀಗೆ ಅಲ್ಲಿದ್ರಿ. ಸೊ ಆ ಥರ ಎಲ್ಲ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಒಮ್ಮೆ ಬಂದ್ರೆ ಖುಷಿ ಪಡಿ, ಸಂತೋಷ ಪಡಿ, ಆ ಮೂಮೆಂಟನ್ನು ಎಂಜಾಯ್ ಮಾಡಿ. ಅಲ್ಲಿ ಜಗಳ ಬೇಡ, ಪುನೊಂದು ಅಲ್ಲಿ ಏನೋ ಇಷ್ಟು ನಡೆಯೋದು ಬೇಡ. ಕೂಲಾಗಿ ಒಮ್ಮೆಲೆ ಕಮಿಟ್ಮೆಂಟ್ ಕೂಡ ಕೇಳೋದು ಬೇಡ, ಕಂಟ್ರೋಲಲ್ಲಿ. ಅಂದರೆ ಒಮ್ಮೆಲೆ ರ್ಯಾಶ್ ಆಗಿ ಮಾತನಾಡಬೇಡಿ. ಆ ಪರಿಸ್ಥಿತಿಯನ್ನು ಆದಷ್ಟು ಖುಷಿಭರಿತ ವಾತಾವರಣವಾಗಿ ಮಾರ್ಪಡಿಸಿ. ನೀವು ನಿಮಗೆ ನಾನು ಹೇಳಿದ್ದು ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇದು ಜನರಲ್ ಆಗಿರುತ್ತೆ, ಹಾಗಾಗಿ ಪ್ರಾರ್ಥನೆ ಮಾಡಿರ್ತೀರ. ನಿಮಗೆ ನಾನು ಹೇಳುವಾಗ ಗೊತ್ತಾಗುತ್ತೆ ಯಾವುದು ನಿಮಗೆ ಅನ್ವಯ ಆಗುತ್ತೆ, ಅನ್ವಯ ಆಗಲ್ಲ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರನ್ನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ಇಲ್ಲಿ ಖಂಡಿತವಾಗಿಯೂ ಅವರ ಮನಸ್ಸಿನಲ್ಲಿ ಉಂಟು, ನೀವು ಬೇಕು ಅವರಿಗೆ, ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆಗಲ್ಲ ಅಂತ. ಸೊ ಇಲ್ಲಿ ಕೆಲವರು ವಿಡಿಯೋ ನೋಡ್ತಾ ಇರುವವರು ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ, ತುಂಬ ದುಃಖದಲ್ಲಿದ್ದೀರಾ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು. ಅಂದರೆ ಕೆಲವರು ಇಲ್ಲಿ ಸಪರೇಷನಲ್ಲಿದ್ದೀರಾ, ಬ್ರೇಕಪ್ ಆಗಿದೆ. ಕೆಲವರು ನಿಮ್ಮ ಜೊತೆ ಇದ್ರೂ ಚೆನ್ನಾಗಿ ಮಾತನಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನೀವು ನಿಮ್ಮವರಿಗೋಸ್ಕರ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ. ಸೊ ಯಾವತ್ತೂ ಕೂಡ ನಿಮ್ಮವರಿಗೆ ನೀವು ಕಣ್ಣೀರು ಹಾಕೋದು ಇಷ್ಟ ಆಗಲ್ಲ. ಆದರೆ ಅವರಿಗೆ ಇವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಕನ್ಫ್ಯೂಷನಲ್ಲಿದ್ದಾರೆ. ಯಾರು ಕೂಡ ಅವರಿಗೆ ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ನಿಮ್ಮ ಬಗ್ಗೆ ತುಂಬ ಪ್ರೊಸೆಸಿವ್ ಆಗಿದ್ದಾರೆ. ಅಂದರೆ ನೀವು ಅವರಿಗೆ ಮಾತ್ರ ಸೀಮಿತ, ಅವರ ಜೊತೆ ಮಾತ್ರ ಮಾತನಾಡಬೇಕು. ಅಂದರೆ ಕೆಲವೊಂದು ವಿಪರೀತವಾಗಿ ನೀವು ಬೇರೆಯವ್ರ ಜೊತೆ ಮಾತನಾಡಿದರೆ ಸೊ ಅದು ಅವರಿಗೆ ಇಷ್ಟ ಆಗಲ್ಲ, ತುಂಬ ಪ್ರೊಸೆಸಿವ್ ಆಗಿರ್ತಾರೆ. ಮತ್ತು ಇಲ್ಲಿ ಒಂದು ಹೊಸ ಆರಂಭ ಅನ್ನೋದು ಕಾಣಿಸುತ್ತೆ. ಅದು ಕೂಡ ವೆರಿ ಸೂನ್ ಚೇಂಜಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ಯಾರಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ. ನೀವು ಒಂದೇ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ. ಅವರು ತುಂಬ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಳ್ಬೋದು ಅವ್ರು ದೂರ ಇದ್ದಾರೆ, ಬ್ರೇಕಪ್ ಆಗಿದೆ, ಸಪ್ರೇಷನ್ ಆಗಿದೆ, ಮರ್ತೋಗಿದ್ದಾರೆ ಅಂತ. ಏನೂ ಇಲ್ಲ, ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ. ಕಾಲ್, ಮೆಸೇಜಸ್ ಎಲ್ಲನೂ ಮಾಡ್ತಾರೆ. ವೆರಿ ಸೂನ್ ಚೇಂಜಸ್ ಅನ್ನೋದು, ನೀವು ಬಿಗಿನಿಂಗ್ಸ್ ಅನ್ನೋದು ವೆರಿ ಸೂನ್ ಬರುತ್ತೆ ನಿಮ್ಮ ಲೈಫಲ್ಲಿ. ಅದು ನಿಮ್ಮ ಲವ್ ಲೈಫಲ್ಲಿ ನೀವು ಅವರನ್ನು ನೆನೆದು ಅವ್ರ ಜೊತೆ ಕಳೆದಂತಹ ಕ್ಷಣಗಳನ್ನು ನೆನಪು ಮಾಡ್ತಾ ಇರ್ತೀರಾ. ಆ ಕ್ಷಣಗಳನ್ನು ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತೀರಾ ಜಾಸ್ತಿ. ಈ ಥರ ನೆಗೆಟಿವ್ ಎನರ್ಜೀಸಲ್ಲಿ ಇರಬೇಡಿ, ಸ್ವಲ್ಪ ಕೂಲಾಗಿರಿ. ನಿಮ್ಮನ್ನು ನೀವು ಪ್ರೀತಿಸಿ, ಆ ಕ್ಷಣಗಳನ್ನು ಪ್ರೀತಿಸಿ. ನೀವು ಅವ್ರ ಜೊತೆ ಕಳೆದಂತಹ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿ, ಒಳ್ಳೆಯದು. ಬಟ್ ಅಲ್ಲಿ ನೀವು ಕಣ್ಣೀರು ಹಾಕೋದು, ಇನ್ನೂ ಕೂಡ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಅದನ್ನೊಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ. ಅವ್ರು ಕಾಲ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡಬೇಡಿ. ಅವ್ರು ಅನ್ಬ್ಲಾಕ್ ಮಾಡಿದರೆ ನಿಮ್ಮ ನಂಬರ್ ಅಥವಾ ಕಾಲು ನೀವು ಮಾಡಿ, ಅವರಿಗೆ ನೀವು ಕಾಲ್ ಮಾಡಿ ಮಾತನಾಡಿ. ಎಲ್ಲ ಒಂದು ಕಡೆ ಈ ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆ ಇರಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಲೈಫ್ನಲ್ಲಿ ಕೆಲವೊಂದು ಸಲ ಕೆಲವರ ಅಗತ್ಯ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಅವ್ರು ಅಂದ್ಕೊಳ್ತಾ ಇದ್ದಾರೆ ಮನಸ್ಸಿನಲ್ಲಿ. ಖಂಡಿತವಾಗಿಯೂ ಇಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆ ಅನ್ನೋದು ಪಾಸಿಟಿವ್ ವೇಯಲ್ಲಿ ಕಾಣ್ತೀರಾ. ಇಲ್ಲಿ ಅವರು ನಿಮ್ಮ ಜೊತೆ ಏನನ್ನು ಕೂಡ ಶೇರ್ ಮಾಡದೇ ಇರಬಹುದು, ಆದರೆ ವೆರಿ ಸೂನ್ ಅವರು ನಿಮ್ಮ ಜೊತೆ ಎಲ್ಲವನ್ನು ಹಂಚ್ಕೊಳ್ತಾರೆ. ಕೆಲವೊಂದು ಸಲ ಅವ್ರಿಗೆ ಕನ್ಫ್ಯೂಷನ್ ಉಂಟು, ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ಅವರಿಗೆ ಗೊತ್ತಿರೋದು ಅಷ್ಟೇ, ನೀವು ಬೇಕು ಅವರ ಲೈಫಲ್ಲಿ. ನೀವಿದ್ದರೆ ಮಾತ್ರ ಅವರ ಜೀವನಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅನ್ನೋದು. ಆ ದೇವರ ಅನುಗ್ರಹ ಆಶೀರ್ವಾದ ನೋಡುವುದಾದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಪಾಸಿಟಿವ್ ವೇಯಲ್ಲಿ ನಿಮಗೆ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ಉಂಟು. ಇಲ್ಲಿ ಆ ದೇವರ ಆಶೀರ್ವಾದ ಸಪೋರ್ಟ್ ಅನ್ನೋದು ನಿಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗುತ್ತೆ. ಎಲ್ಲನೂ ನೀವು ಅಂದ್ಕೊಂಡ ಥರನೇ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಅದು ನಿಮ್ಮ ಇಷ್ಟ ದೇವರೇ ಇರ್ಬೋದು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿಯೂ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಅನ್ನೋದೊಂದು ಕ್ರಿಯೇಟ್ ಆಗುತ್ತೆ. ಎಲ್ಲನೂ ನೀವೇನು ಅಂದ್ಕೊಳ್ತೀರಾ, ಏನು ಖುಷಿಯ ಕ್ಷಣಗಳು ನಿಮ್ಮ ಲೈಫಲ್ಲಿ ಬೇಕು,
ಏನು ನೀವು ಅಂದ್ಕೊಂಡಿದ್ದಾಗಬೇಕು, ಎಲ್ಲನೂ ಆಗುತ್ತೆ. ಅದು ಕೂಡ ಪಾಸಿಟಿವ್ ವೇ ಅಲ್ಲಿ ಆಗುತ್ತೆ. ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇದು ಜನರಲ್ ಆಗಿರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.